ಎಸ್ ಸುಬ್ರಹ್ಮಣ್ಯ ಜಿ ಹೇಳಿ. ಸೊ ನಮ್ಮ ಇಂಪೋರ್ಟನ್ನು ಕಡಿಮೆ ಮಾಡೋದಕ್ಕೆ ಅಂದರೆ ಡಾಲರ್ ಪ್ರೈಸಲ್ಲಿ ಪೇ ಮಾಡೋದನ್ನು ಕಡಿಮೆ ಮಾಡಿ ಸ್ವಾವಲಂಬಿ ಆಗೋದಕ್ಕೆ ಅಂತ ಆತ್ಮನಿರ್ಭರ ಭಾರತ ಅಂತೇಳಿ ಅವತ್ತಿಂದ ಹೇಳ್ತಾ ಇದ್ದಾರೆ. ಆದರೆ ಪ್ರಾಕ್ಟಿಕಲ್ ಅದು ಆಗಿಲ್ಲ ಅಂತಲೂ ನಾನು ಹೇಳ್ತಾ ಇದ್ದೀನಿ. ಅದಕ್ಕೆ ತಕ್ಕನಂಗೆ ಇನ್ಸೆಂಟಿವ್ ಮಾಡಿದ್ರಷ್ಟೇ ನೀವು ಆತ್ಮನಿರ್ಭರ ಆಗಲಿಕ್ಕೆ ಸಾಧ್ಯ ಇದೆ. ಘೋಷಣೆಗಳು ಮಾಡೋದ್ರಿಂದ ಆಗೋದಿಲ್ಲ. ಅದು ಕೂಡ ತುಂಬ ಸ್ಪೆಸಿಫಿಕ್ ಆಗಿ ಏನು ಕ್ಲಿಯರ್ ಆಗಿ ಹೇಳ್ಬೇಕಾಗುತ್ತೆ. ಒನ್ ಮೋರ್ ಥಿಂಗ್, ಫಾರಿನ್ ಪ್ರಾಡಕ್ಟ್ಸ್ ಯೂಸೇಜ್ ಕಮ್ಮಿ ಮಾಡಿ ಅಂತ. ಕರೆಕ್ಟ್. ವಿದೇಶಿ ವಸ್ತುಗಳ ಬಳಕೆಯನ್ನು ಕಮ್ಮಿ ಮಾಡಿ ಅಂತ. ಮೇಡಮ್, ಈಗ ನೀವು ಯೂಸ್ ಮಾಡೋ ಮೊಬೈಲ್ ಇದೆಯಲ್ಲ, ಕೆಟ್ಟು ಅದನ್ನು ನೀವು ಎಲ್ಲಿಂದ ತಗೊಳ್ತೀರಾ? ಅಂಗಡಿ ತಗೊಳ್ತಾ ಇರ್ತೀರಾ, ಬಟ್ ಎಲ್ಲಿಂದ ಬರುತ್ತೆ? ಅಲ್ಲಿಂದಲೇ ಬರಬೇಕು. ನೀವು ಯಾವಾಗ ಇದು ಮಾಡ್ತೀರಿ? ಈಗ ಸೆಮಿ ಕಂಡಕ್ಟರ್ ಇದೆಲ್ಲ ಈಗ ಬಜೆಟಲ್ಲೆಲ್ಲ ಹೇಳಿದ್ದಾರೆ. ಇದು ಯಾವಾಗ ಇಂಪ್ಲಿಮೆಂಟ್ ಆಗುತ್ತೆ? ಎಷ್ಟೋ ವರ್ಷದ ಪ್ರಾಜೆಕ್ಟ್ ಇದು. ಎಸ್. ಮತ್ತೆ ನಾವು ನಮ್ಮ ಸ್ವಾವಲಂಬದ ಬಗ್ಗೆ ಎಲೆಕ್ಟ್ರಾನಿಕ್ಸ್ ಐಟಮ್ ಇನ್ನೂ ಕೂಡ 100% ಚೈನಾದಲ್ಲೇ ನಾವು ಡಿಪೆಂಡ್ ಆಗಿದ್ದೀವಿ. ಯಾವುದೇ ಇದಿಲ್ಲ ಚೈನಾ ಮಾಡಬೇಡಿ, ನಮ್ಮದೇ ಯೂಸ್ ಮಾಡಿ. ಸಿಗಬೇಕಲ್ಲ, ಎಲ್ಲಿಂದ ಯೂಸ್ ಮಾಡ್ತೀರಾ ನೀವು? ಇಲ್ಲಿ ನಾವು ಮ್ಯಾನುಫ್ಯಾಕ್ಚರಿಂಗ್ ಒತ್ತು ಕೊಟ್ಟು MSMEಗೆ ಸ್ವಲ್ಪ ಫಂಡ್ ಎಲ್ಲ ಕೊಟ್ಟಿದ್ದೇವೆ. ಒಂದು $10,000 ಎಲ್ಲ ಇದು ಮಾಡಿದ್ದಾರೆ. ಏನೋ 10,000 ಕೋಟಿ ಅಲೋಕೇಟ್ ಮಾಡಿದ್ದಾರೆ. ಬಟ್ ಅದೆಲ್ಲ ಇಂಪ್ಲಿಮೆಂಟ್ ಆಗಿ ರಿಸಲ್ಟ್ ಬರುವಷ್ಟೊತ್ತಿಗೆ ನಾವು ಈಗಾಗಲೇ ಸ್ವಾವಲಂಬಿ ಆಗೋದಕ್ಕೆ ಸಾಧ್ಯ ಇಲ್ಲ. ಪರಾವಲಂಬಿಯೇ ಆಗಿದ್ದೀವಿ ನಾವು. ಊಟ ತಿನ್ನೋ ವಿಷಯದಲ್ಲಿರ್ಬೋದು, ಎಲೆಕ್ಟ್ರಾನಿಕ್ಸ್ ವಸ್ತುಗಳಲ್ಲಿರ್ಬೋದು, ಆಮೇಲೆ ಕೋಲ್ ಇರ್ಬೋದು, ಎಡಿಬಲ್ ಆಯಿಲ್, ಫರ್ಟಿಲೈಸರ್ಸ್. ಮೇಯ್ನಾಗಿ ಫರ್ಟಿಲೈಸರ್ಸ್ ನೋಡಿ, ಸಬ್ಸಿಡಿ ಕೊಡುವ ವಿಚಾರಕ್ಕೇ ಸಬ್ಸಿಡಿ ಕೊಡೋದೇ ದೊಡ್ಡ ತಲೆನೋವಾಗುತ್ತೆ. ಈಗ ಏನು ಆರ್ಗ್ಯಾನಿಕ್ ಫಾರ್ಮಿಂಗ್ ಅಂತ ಹೇಳ್ತಾ ಇದ್ದಾರೆ. ಈಗ ಆರ್ಗ್ಯಾನಿಕ್ ಫಾರ್ಮಿಂಗ್ ಅಷ್ಟು ಸುಲಭ ಅಲ್ಲ. ನಾನು ಸರ್, ನಾನು ಅದನ್ನ ಡೈರೆಕ್ಟ್ ವಿಟ್ನೆಸ್ ಮಾಡಿದ್ದೀನಿ ದೇಶದಲ್ಲಿ, ರಾಜ್ಯದಲ್ಲಿ. ಆರ್ಗ್ಯಾನಿಕ್ ಫಾರ್ಮಿಂಗ್ ಇದೆಯಲ್ಲ, ಆರ್ಗ್ಯಾನಿಕ್ ಫಾರ್ಮಿಂಗ್ ಎಲ್ಲರೂ ಮಾಡಕ್ ಸಾಧ್ಯನೇ ಇಲ್ಲ. ಖಂಡಿತ ಸಾಧ್ಯ ಇಲ್ಲ. ಮತ್ತು ಅದರಲ್ಲಿ ಅಷ್ಟು ದೊಡ್ಡ ಮಟ್ಟದ ಈಲ್ಡ್ ತೆಗಿಯೋಕ್ಕೂ ಸಾಧ್ಯ ಇಲ್ಲ. ಇಟ್ ಟೇಕ್ಸ್ ಲಾಟ್ ಆಫ್ ಟೈಮ್. ಯಾಕೆ ಅಂದ್ರೆ ಕೆಮಿಕಲೈಸ್ಡ್ ಆಗಿರುವಂತ ಭೂಮಿ ಆರ್ಗ್ಯಾನಿಕ್ ಅಡ್ಜಸ್ಟ್ ಆಗಕ್ಕೆ ಇಟ್ ಟೇಕ್ಸ್ ಲಾಟ್ ಆಫ್ ಟೈಮ್. ಅಷ್ಟು ಬೇಗ ಆ ಮಣ್ಣು ಆರ್ಗ್ಯಾನಿಕ್ ಫಾರ್ಮಿಂಗ್ಗೆ ಅಡ್ಜಸ್ಟ್ ಆಗಲ್ಲ. ಆಮೇಲೆ ಕೆಮಿಕಲ್ ಹಾಕಿ 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 ಭೂಮಿ ತನ್ನ ಫಲವತ್ತತೆ ಕಳ್ಕೊಂಡಿರುತ್ತೆ. ಆಗ ಈ ಆರ್ಗ್ಯಾನಿಕ್ ಫಾರ್ಮಿಂಗ್ ಆಲ್ ಆಫ್ ಎ ಸಡನ್ ಇಫ್ ಯು ಸ್ಟಾರ್ಟ್ ಡೂಯಿಂಗ್ ಆರ್ಗ್ಯಾನಿಕ್ ಫಾರ್ಮಿಂಗ್ ಅಲ್ಲ, ಭೂಮಿ ಇಟ್ ವಿಲ್ ನಾಟ್ ಪ್ರೊಡಕ್ಷನ್ 30% ಅಷ್ಟು ಕಮ್ಮಿ ಆಗುತ್ತೆ. 30% ಅಷ್ಟು ಓವರ್ ಅವರೇಜ್. ಬಟ್ ಇಟ್ ಇಸ್ ನಾಟ್ ಇಂಪಾಸಿಬಲ್ ಆಲ್ಸೋ. ಡೇ ಬೈ ಡೇ ಇಟ್ ಟೇಕ್ಸ್ ಸಮ್ ಮಂತ್ಸ್, ಇಟ್ ಟೇಕ್ಸ್ ಸಮ್ ಇಯರ್ಸ್, ಬಟ್ ವಿ ಕ್ಯಾನ್ ಡೂ ಇಟ್. ಮಾಡ್ತಾ ಇದ್ದಾರೆ. ಜನಕ್ಕೆ ಅದ್ರ ಮೇಲೆ ವಿಶ್ವಾಸ ಬರೋ ರೀತಿಯಲ್ಲಿ ಸರ್ಕಾರನೇ ಸ್ಕೀಮ್ಗಳು ತರಬೇಕು. ಇವಾಗ ಸಡನ್ ಆಗಿ ಆರ್ಗ್ಯಾನಿಕ್ ಒಂದು ಕರೆ ಕೊಡೋದ್ರಿಂದ ಆಗೋದಿಲ್ಲ. ಕರೆ ಯಾರು ಬೇಕಾದ್ರೂ ಕೊಡ್ಬೋದು, ಎಲ್ಲಾ ಸರ್ಕಾರಗಳು ಕೊಡ್ತಾ ಬಂದಿದೆ ಕರೆ. ಬಟ್ ಈ ಗ್ರಾಸ್ ರೂಟ್ ಲೆವೆಲ್ ಅಲ್ಲಿ ನೀವು ಫಾರ್ಮರ್ಸ್ಗೆ ಹೋಗಿ ಯಾವ ರೀತಿಯಲ್ಲಿ ಸಪೋರ್ಟ್ ಮಾಡ್ತೀರಾ ಅನ್ನೋದ್ರ ಮೇಲೆ ಹೋಗುತ್ತೆ. ಈಗ ಸಬ್ಸಿಡಿ ನಿಮಗೆ ಏನೋ ಇಂಪೋರ್ಟೆಡ್ ಫರ್ಟಿಲೈಸರ್ಸ್, ಕೆಮಿಕಲ್ ಫರ್ಟಿಲೈಸರ್ಸನ್ನು ತರೋದ್ರಿಂದ ಸಬ್ಸಿಡಿ ಜಾಸ್ತಿ ಕೊಡಬೇಕಾಗುತ್ತೆ ಅನ್ನೋದಕ್ಕೋಸ್ಕರ ತಾನೇ ನೀವು ಇದನ್ನು ಈಗ ಕಡಿಮೆ ಮಾಡಿ ಅಂತ ಹೇಳಿರೋದು. ಆದಷ್ಟು ಆರ್ಗ್ಯಾನಿಕ್ ಫಾರ್ಮಿಂಗ್ ಬನ್ನಿ ಅಂತ ಹೇಳೋದು. ಬಟ್ ಆರ್ಗ್ಯಾನಿಕ್ ಫಾರ್ಮಿಂಗ್ ನೀವೇನು ಮಾಡ್ತಾ ಇದ್ದೀರಾ ಅನ್ನೋದು ಕೂಡ ತುಂಬ ಇಂಪಾರ್ಟೆಂಟು. ಓಕೆ, ಮಹಾಂತೇಶ್ ಅವರೇ, ನೀವು ನಿಮ್ಮ ಕಾಂಗ್ರೆಸ್ನವರು ಸುಮಾರು ಜನ ನಿನ್ನೆ ಮಾತಾಡಿದರು. ನಾನು ಬೈಟ್ಗಳಲ್ಲಿ ಕೇಳಿಸ್ಕೊಳ್ತಿದ್ದೆ, ಬಾಲಕೃಷ್ಣ ಅವರೆಲ್ಲ. ಫಸ್ಟ್ ಅವ್ರು ಮಾಡಲಿ, ಆಮೇಲೆ ನಾವು ಮಾಡ್ತೀವಿ, ಫಸ್ಟ್ ಅವ್ರು ಮಾಡಲಿ. ಈಗ ಅವ್ರು ಮಾಡಿದ್ದಾರೆ. ನೀವು CM ಬೆಂಗಾವಲು ವಾಹನ ಏನಾದರೂ ಕಡಿತಗೊಳಿಸ್ತೀರಾ? ನಿಮ್ಮ ಸಚಿವರು ಎಸ್ಕಾಟ್ಗಳೇನಾದರೂ ಡಿಕ್ರೀಸ್ ಮಾಡ್ತೀರಾ? ಹೆಂಗೆ ನೋಡಿ ಮೇಡಮ್, ದೇಶದ ವ್ಯವಸ್ಥೆಗೆ ಅನುಗುಣವಾಗಿ ಕಡಿಮೆ ಮಾಡುವಂಥ ವ್ಯವಸ್ಥೆ ಬಂದರೆ ರಾಜ್ಯ ಸರ್ಕಾರನೂ ಕಡಿಮೆ ಮಾಡುತ್ತೆ. ರಾಜ್ಯದ ಹಿತದೃಷ್ಟಿಯಿಂದ ಪರಿಸ್ಥಿತಿ ಬಂದಿಲ್ವಾ ಮೇಡಮ್? ದೇಶದ ಹಿತದೃಷ್ಟಿಯಿಂದ ದೇಶದ ಚಿಂತನೆಯನ್ನು ಮಾಡೋರು ಮಾಡ್ತಾ ಇದ್ದಾರೆ. ರಾಜ್ಯದ ಚಿಂತನೆಯನ್ನೇ ನಮ್ಮ ಸರ್ಕಾರ ಮಾಡುತ್ತೆ. ಮಾಡಿದಾಗೂ ಸಹ ಮೇಡಮ್, ದೇಶದ ಆರ್ಥಿಕ ವ್ಯವಸ್ಥೆ ಅಷ್ಟು ರಾಜ್ಯ ಸರ್ಕಾರದ ಆರ್ಥಿಕ ವ್ಯವಸ್ಥೆ ಕೆಟ್ಟಿಲ್ಲ. ಆದರೂ ಸಹ ನಾವು ಮಾಡ್ಬೇಕಂತ ಹೇಳಿ ನಮ್ಮ ಮುಖ್ಯಮಂತ್ರಿ ಹೇಳೋದಕ್ಕೆ ನೋಡಿ, ಬ್ಲೂಮ್ ಓಚರ್ಸ್ ವರದಿ ಪ್ರಕಾರ ಒಟ್ಟು 143 ಕೋಟಿ ಜನಸಂಖ್ಯೆಯಲ್ಲಿ 100 ಕೋಟಿ ಜನರಲ್ಲಿ ಖರೀದಿಸುವ ಸಾಮರ್ಥ್ಯ ಕುಸಿದಿದೆ. ಇದು ಮೋದಿ ಸರ್ಕಾರದ ದುರಾಡಳಿತಕ್ಕೆ ಕೈಗನ್ನಡಿ. ರೇಟಿಂಗ್ಸ್ ವರದಿ ಪ್ರಕಾರ ಕುಟುಂಬಗಳ ಸಾಲವು GDP 38ರಷ್ಟಿದ್ದು ಜನರನ್ನ ಸಾಲದ ಸುಳಿಗೆ ಸಿಲುಕಿಸಿದೆ. 2014ರಲ್ಲಿ 55 ಲಕ್ಷ ಕೋಟಿ ಇದ್ದ ದೇಶದ ಸಾಲ ಇವತ್ತು 216 ಲಕ್ಷ ಕೋಟಿ ರೂಪಾಯಿಗೆ ಹೆಚ್ಚಿಸಿದೆ. ನೋಡಿ, ಅದ್ರ ಜೊತೆ ನಾನು ನಿಮಗೆ ಮೊದಲೇ ಕಂಡೀಷನ್ ಹಾಕಿದ್ದೆ, ಪ್ರಶ್ನೆಗಳು ನೀವು ಉತ್ತರ ಕೊಡಬೇಕು ಅಂತ. ನೀವು ಪಲಾಯನವಾದ ಮಾಡೋಕ್ಕಾಗಲ್ಲ. ನನ್ನ ಪ್ರಶ್ನೆ ವೆರಿ ಸಿಂಪಲ್. ನೀವು ಕೇಂದ್ರ ಸರ್ಕಾರದ ಮೇಲೆ, ಮೋದಿ ಅವ್ರ ಮೇಲೆ ಫಸ್ಟ್ ಅವ್ರು ಅದನ್ನು ಕಮ್ಮಿ ಮಾಡಲಿ, ಅವ್ರು ಫಾಲೋ ಮಾಡಿ. ಈಗ ಅವ್ರು ಫಾಲೋ ಮಾಡಿದ್ದಾರೆ.
ನೀವು ಫಾಲೋ ಮಾಡ್ತೀರಾ? ನಮ್ಮ ಸರ್ಕಾರ ಮಾಡಲಿ ಅಂತ ನಾವು ಬಯಸ್ತೀವಿ. ಓಕೆ, ಕ್ಲಿಯರ್, ಅಷ್ಟು ಹೇಳಿ ಆಯ್ತಾ. ನೀವು ಇನ್ನೊಂದು ಹೇಳ್ತಾ ಇದ್ರಿ, ದೇಶದ ಆರ್ಥಿಕತೆ, ರಾಜ್ಯದ ಆರ್ಥಿಕತೆ ಬಹಳ ಚೆನ್ನಾಗಿದೆ, ದೇಶದಷ್ಟು ಕೆಟ್ಟೋಗಿಲ್ಲ ಅಂತ. ರಾಜ್ಯಗಳ ಆರ್ಥಿಕ ಪರಿಸ್ಥಿತಿ ಚೆನ್ನಾಗಿದ್ರೆ ದೇಶದ ಆರ್ಥಿಕ ಪರಿಸ್ಥಿತಿನೂ ಚೆನ್ನಾಗಿರುತ್ತೆ. ರಾಜ್ಯಗಳು ಸೇರ್ಕೊಂಡೇ ದೇಶ ಆಗೋದು, ರಾಜ್ಯ ಬಿಟ್ಟು ದೇಶ ಇರೋದಕ್ಕೆ ಸಾಧ್ಯ ಇಲ್ಲ ಮಹಾಂತೇಶ್ ಅವರೇ. ಒಂದು ಬೇಸಿಕ್ ಒಕ್ಕೂಟದ ವ್ಯವಸ್ಥೆ ಹಾಗಾದ್ರೆ ನಮ್ಮ ರಾಜ್ಯಕ್ಕೆ ಬರಬೇಕಾಗಿದ್ದು ನಿಮಗೆಲ್ಲ ಗೊತ್ತಿದೆ. ಸಭೆಯಲ್ಲಿ ಚರ್ಚೆ ಮಾಡಿದ್ರಿ, ಅದನ್ನ ಇನ್ನೊಂದ್ಸಲ ಚರ್ಚೆ ಮಾಡೋಣ. ನಾನು ಇಲ್ಲ ಅಂತ ಹೇಳ್ತಾನೆ ಇಲ್ಲ. ನಮ್ಮ ರಾಜ್ಯಕ್ಕೆ ಕೇಂದ್ರದಿಂದ ದುಡ್ಡು ಬರಬೇಕು ಬರಬಾರ್ದು ಅಂತ ನಾನು ಹೇಳ್ತಾನೆ ಇಲ್ಲ. ಅದು ದಟ್ ಇಸ್ ಅ ಡಿಫ್ರೆಂಟ್ ಸ್ಟೋರಿ. ನಾನು ಹೇಳ್ತಾ ಇರೋದು, ನಾವು ಇವಾಗ ಯಾವ್ದ್ರ ಬಗ್ಗೆ ಮಾತಾಡ್ತಾ ಇದೀವಿ ಅದಕ್ಕೆ ಮಾತಾಡೋಣ. ಲೆಟ್ ಅಸ್ ನಾಟ್ ಡೈವರ್ಟ್ ಅವರ್ ಟಾಪಿಕ್, ಬಿಕಾಸ್ ನನಗೆ ನಾನು 1 hour ತುಂಬಾ ಇಂಪಾರ್ಟೆಂಟು, ಜನ ನೋಡ್ತಾ ಇರ್ತಾರೆ. ನಾನು ನಿಮಗೆ ಕೇಳ್ತಾ ಇರೋ ಪ್ರಶ್ನೆ, ರಾಜ್ಯದ ಆರ್ಥಿಕ ಪರಿಸ್ಥಿತಿ ಸರಿ ಇದೆ ಅಂತ ದುಂದು ವೆಚ್ಚ ಮಾಡೋದು ಸರಿ ಅಲ್ಲ. ತಲೆಗಟ್ಟಿಗಿದೆ ಅಂತ ಬಂಡೆ ಚಚ್ಕೊಳಕ್ ಆಗಲ್ಲ ಆಗಲ್ಲ ಅಲ್ವಾ? ಆಗಲ್ಲ. ಸೊ ಹಂಗೇನೆ ರಾಜ್ಯದ ಆರ್ಥಿಕ ಪರಿಸ್ಥಿತಿ ಚೆನ್ನಾಗಿದ್ಬಿಟ್ರೆ ಸಾಲದು, ತುಂಬಾ ಚೆನ್ನಾಗಿ ಆಗ್ಬೇಕು ಅದು. ಅದಕ್ಕೆ ಸಚಿವರು, ಶಾಸಕರುಗಳು, ನಿಮ್ಮ ಇಡೀ ಸರ್ಕಾರದ ವ್ಯವಸ್ಥೆ ಸರಿ ಹೋಗ್ಬೇಕು. ಈಗ ಅವ್ರು ಏನ್ ಹೇಳಿದ್ದಾರೆ ಅದನ್ನ ಪಾಲಿಸ್ಬೇಕಾ ಬೇಡವಾ? ರಾಜ್ಯದಲ್ಲಿ ಪೆಟ್ರೋಲ್ ಎಷ್ಟಿದೆ, ಇಲ್ಲಿಗೆ ಏನೇನು ಈ ಸಂದರ್ಭದಲ್ಲಿ ಸರ್ಕಾರಗಳ ಜವಾಬ್ದಾರಿ ಬಹಳಷ್ಟಿರುತ್ತೆ ಮಹಾಂತೇಶ್ ಅವರೇ, ಅರ್ಥ ಮಾಡ್ಕೊಳ್ಳಿ. ಕೇಂದ್ರ ಸರ್ಕಾರದ ಒಬ್ಬ ದೇಶದ ಪ್ರಧಾನಿ ಒಂದಷ್ಟು ಹೇಳಿದ್ದಾರೆ ಅಂತಂದಾಗ ಅದು ಎಚ್ಚರಿಕೆಯ ಗಂಟೆ ಇಡೀ ದೇಶಕ್ಕೆ ಅಂದಾಗ ಕರ್ನಾಟಕಕ್ಕೂ ಅಪ್ಲೈ ಆಗುತ್ತೆ. ಇಲ್ಲಿ ಸ್ಟಾಕ್ ಬರ್ತಾ ಇದೆಯಾ, ಇಲ್ಲಿನ ಹೋಟೆಲ್ ಮಾಲೀಕರಿಗೆ ಗ್ಯಾಸ್ ಸಿಲಿಂಡರ್ ಸಿಗ್ತಾ ಇದೆಯಾ, ಆಟೋ ಡ್ರೈವರ್ಗಳ ಗತಿ ಏನು, ಇಲ್ಲಿ ಯಾವ ತರ ಮ್ಯಾನೇಜ್ ಮಾಡಬೇಕು, ಪ್ರಧಾನಿ ಈ ತರ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಮುಂಬರೋ ದಿನಗಳಲ್ಲಿ ಏನಾದ್ರೂ ಬಿಕ್ಕಟ್ಟೆದ್ರಾದ್ರೆ ನಾವು ರಾಜ್ಯವನ್ನ ಯಾವ ತರ ನಾವು ಸುಭಿಕ್ಷವಾಗಿ ನಡೆಸ್ಕೊಂಡು ಹೋಗ್ಬೇಕು, ರಾಜ್ಯದಲ್ಲಿರೋ ಜನರಿಗೆ ಯಾವ ರೀತಿ ಪ್ರಾಬ್ಲಮ್ ಆಗಬಾರ್ದು, ಇದೆಲ್ಲದರ ಮುನ್ನೆಚ್ಚರಿಕೆಯನ್ನ ಪ್ರಿಕಾಷನರಿ ಮೆಷರ್ ತಗೊಳ್ಳೋದು ರಾಜ್ಯ ಸರ್ಕಾರದ ಜವಾಬ್ದಾರಿ ಮಹಾಂತೇಶ್ ಅವರೇ. ಇಲ್ಲಿ ಡೋಂಟ್ ಪ್ಲೇ ದ ಬ್ಲೇಮ್ ಗೇಮ್ಸ್, ದಿಸ್ ಇಸ್ ದ ಪ್ರಾಬ್ಲಮ್. ತಪ್ಪು ಕೇಂದ್ರ ಸರ್ಕಾರ 100% ಸರಿ ಅಂತ ನಾವು ಹೇಳ್ತಾ ಇಲ್ಲ, ಅಥವಾ ರಾಜ್ಯ ಸರ್ಕಾರ 100% ಸರಿ ಅಂತಾನೂ ನಾನು ಹೇಳ್ತಾ ಇಲ್ಲ. ಎಲ್ಲಾ ಸರ್ಕಾರಗಳಿದ್ದಾಗ್ಲೂ ಎಲ್ಲಾ ತರ ತಪ್ಪುಗಳು ಆಗಿದಾವೆ, ಎಲ್ಲಾ ತರ ಸರಿಗಳು ಆಗಿದೆ. ಬಟ್ ಈ ಸಂದರ್ಭದಲ್ಲಿ ದೇಶಕ್ಕೋಸ್ಕರ ಈ ದೇಶದವರಾಗಿ ನಾವು ಹೆಂಗ್ ನಿಂತ್ಕೋಬೇಕು, ವಿ ಹ್ಯಾವ್ ಟು ಥಿಂಕ್ ಅಬೌಟ್ ಇಟ್. ನೀವು ನಾನೊಂದು 1000 ಲಿಸ್ಟ್ ಕೊಡ್ತೀನಿ, ಮೋದಿ ಸರ್ಕಾರದಲ್ಲಿ ಏನೇನು ಲೋಪಗಳಾಗಿದ್ದಾವೆ, ಕಾಂಗ್ರೆಸ್ ಸರ್ಕಾರದಲ್ಲಿ ಏನೇನು ಲೋಪಗಳಾಗಿದೆ ಅಂತ 1000 ಲಿಸ್ಟ್ ಕೊಡ್ಬೋದು. ಜನಕ್ಕೆ ಇವಾಗ ಹೆಂಗಾಗಿದೆ ಅಂತಂದ್ರೆ ಬದುಕು ನಡಿಬೇಕು. ಸೊ ನಾವ್ ಏನ್ ಮಾಡ್ಬೇಕು, ನಾವ್ ಏನ್ ಮೆಸೇಜ್ ಕೊಡ್ಬೋದು, ಅವ್ರ ಇನ್ವೆಸ್ಟ್ಮೆಂಟ್ ಹೆಂಗಿರ್ಬೇಕು, ಇವಾಗ ವಿ ಹ್ಯಾವ್ ಟು ಥಿಂಕ್ ಅಬೌಟ್ ಇಟ್. ಚಿನ್ನದ ರೇಟ್, ಚಿನ್ನ ತಗೋಬೇಡಿ ಅಂತಂದ್ರೆ ಲಿಕ್ವಿಡ್ ಗೋಲ್ಡ್ ಮೇಲೆ ಇನ್ವೆಸ್ಟ್ ಮಾಡೋರ ಸಂಖ್ಯೆ ಜಾಸ್ತಿ ಆಗುತ್ತೆ. ಇವಾಗ ವಿ ಹ್ಯಾವ್ ಟು ಥಿಂಕ್ ಅಬೌಟ್ ಇಟ್, ಥಿಂಕ್ ಅಹೆಡ್. ಇವಾಗ ETF ಅಲ್ಲಿ ಎಸ್ ಪ್ಲೀಸ್ ಸುಬ್ರಹ್ಮಣ್ಯ ಅವರೇ. ಮೇಡಮ್ ಈಗ ಆಲ್ಟರ್ನೇಟಿವ್ ಇಲ್ಲ, ದೇಶದ ಈ ಥರ ಬಿಕ್ಕಟ್ಟಿರುವಾಗ ದೇಶದ ಬಗ್ಗೆ ಒಂದು ಹುಷಾರಾಗಿರಿ, ಈ ಥರ ಮಾಡಿ ಅಂತ ಹೇಳಿದ್ರೆ ಅದರಲ್ಲೂ ತಪ್ಪು ಹುಡುಕ್ತಾ ಇದ್ದಾರೆ. ಅಂದರೆ ನೋಡಿ, ಅವರು ಆಲ್ರೆಡಿ ಅನೇಕ ಬೆಂಗಾವಲುಗಳನ್ನು ಒಂದು ತುಂಬ ಪ್ರಮಾಣದಲ್ಲಿ ಕಡಿಮೆ ಮಾಡಿದ್ದಾರೆ. ಹಾಗಾದ್ರೆ ಇಲ್ಲಿ CM DCM ಕೂಡ ಕಮ್ಮಿ ಮಾಡಬೇಕಲ್ಲ, ಅಥವಾ ಇಲ್ಲಿಯ ಹೋಮ್ ಮಿನಿಸ್ಟರ್ ಕೂಡ ಕಮ್ಮಿ ಮಾಡಬೇಕಲ್ವ? ಕಮ್ಮಿ ಮಾಡಿದರೆ ಉಳಿತಾಯ ಯಾರಿಗೆ? ನರೇಂದ್ರ ಮೋದಿ ಅವರಿಗಲ್ಲ, ಇಲ್ಲಿಯ ರಾಜ್ಯಕ್ಕೆ ಉಳಿತಾಯ ಆಗುತ್ತೆ. ನಮ್ಮ ಇಲ್ಲಿಯ ಇವರು ಕಮ್ಮಿ ಮಾಡಿದರೆ ತಾನೇ ಇದಾಗುತ್ತೆ. ಇವಾಗ 23 ಲಕ್ಷ ಕೋಟಿಯ ಒಂದು ಬೃಹತ್ ಏನು ಉಳಿತಾಯ ಮಾಡಬೇಕು ಅಂತ ಪ್ಲಾನ್ ಅಲ್ಲಿ ಇದ್ದಾರೆ ಅಂತ ನಾನೊಂದು ಓದಿದೆ ಇವತ್ತು ಬೆಳಿಗ್ಗೆ. ಜಾಗತಿಕ ಯುದ್ಧ ಮತ್ತು ಅನಿಶ್ಚಿತ ನಡುವೆ ದೇಶದ ಸುರಕ್ಷತೆ ಬಗ್ಗೆ ಮಾತಾಡಿದರೆ ಅದರಲ್ಲೂ ನೀವು ತಪ್ಪು ಹುಡುಕ್ತೀರಾ ಅಂದರೆ ಇನ್ಯಾವ ಥರ ಮಾತಾಡ್ಬೋದು? ಕಾಂಗ್ರೆಸ್ಸಿಗರ ಮನಸ್ಥಿತಿ ಯಾವ ಥರ ಇದೆ? ಯಾವತ್ತಿದ್ರೂ ನೀವು ಯಾವತ್ತೂ ಕೂಡ ದೇಶದ ಜಾಗತಿಕ ಬಿಕ್ಕಟ್ಟಿದ್ದಾಗಲೂ ಕೂಡ ಕೈ ಜೋಡಿಸಲ್ಲ. ಹೌದು, ದೇಶದ ಪ್ರೈಮ್ ಮಿನಿಸ್ಟರ್ ಹೇಳ್ತಿರೋದು ಸರಿ ಇದೆ ಅಂತ ಇವ್ರು ಯಾಕೆ ಕರೆ ಕೊಡ್ತಾ ಇಲ್ಲ? ಅದರಲ್ಲೂ ಇವ್ರು ತಪ್ಪು. ಇದರಲ್ಲಿ ಈಗ ಹೇಳಿದ್ರು ಕಾಂಗ್ರೆಸ್ ವಕ್ತಾರರು, ಇದರಲ್ಲಿ ಮುಂದೆ ಏನಿರ್ಬೋದು, ಅವ್ರ ತಲೆ, ಅವರ ಮೈಂಡಲ್ಲಿ ಏನಿರ್ಬೋದು ನೋಡಿ. ಎಲ್ಲವನ್ನೂ ಇವರೊಂದು ಆಡಳಿತ ಪಕ್ಷದ ವಕ್ತಾರ ಇದ್ದೀರಾ ಸರ್, ಎಲ್ಲವನ್ನೂ ಜನ ಗಮನಿಸ್ತಾ ಇದ್ದಾರೆ. ಅವರು ಹೇಳ್ತಾ ಇರೋದು ಏನಕ್ಕೆ ಹೇಳ್ತಾ ಇದ್ದಾರೆ? ಈಗ ಇಂಧನ ಬಳಕೆ ಕಡಿಮೆ ಮಾಡಿ, ಅಥವಾ ಅಲ್ಲಿ ಎಣ್ಣೆ ಆಯಿಲ್ ಇದನ್ನು ಆಮದು ಕಡಿಮೆ ಮಾಡಿ, ಸ್ವದೇಶಿ ಉತ್ಪನ್ನಗಳನ್ನು ಉಪಯೋಗಿಸಿ. ಇದರಲ್ಲಿ ನರೇಂದ್ರ ಮೋದಿಗೆ ಏನು ಲಾಭ? ಅವರೇನೋ ಸ್ವಾರ್ಥತೆ ಇದೆ ಅಂತ ನಿಮ್ಗೆ ಅನ್ಸುತ್ತಾ? ದೇಶ ಆದ ಆರ್ಥಿಕತೆ ಸುರಕ್ಷಿತವಾಗಲಿ, ಸುಭದ್ರವಾಗಲಿ ಅಂತ ಹೇಳಿದರೆ ಅದರಲ್ಲೂ ತಪ್ಪು ಹುಡುಕ್ತೀರಂದ್ರೆ ಕಾಂಗ್ರೆಸ್ಸಿಗರ ಮನಸ್ಥಿತಿ ಯಾವ ಮಟ್ಟದಲ್ಲಿ ಇರಬೇಕು? ಇದು DK ಶಿ ಅವರು ಒಂದು ಮಾತು ಹೇಳಿದ್ರು, ರಾಹುಲ್ ಗಾಂಧಿ ಅವರು ಮಾತಾಡಿದ್ರು. ಅಂದರೆ ನೀವು ಲಾಲ್ ಬಹದ್ದೂರ್ ಶಾಸ್ತ್ರಿ ಕೂಡ ಹಿಂದೆ ಒಂದು ಸರಿ ಹೇಳಿದ್ರು, ಒಂದು ದಿನ ಉಪವಾಸ ಇದ್ರೆ ಏನಾಗಲ್ಲ, ಊಟ ಕಮ್ಮಿ ಮಾಡಿ ಹೇಳಿದ ಇದೆ. ಅಂದರೆ ಇಲ್ಲಿ ಊಟ ಕಮ್ಮಿ ಮಾಡಿ ಅಂತ ಹೇಳಿಲ್ಲ. ಹಾಗಂತೇಳಿ ಅವರು ನಾವು ಅವಾಗ ಹೇಳಿಲ್ಲ ಯಾರು, ನೀವು ಹುಷಾರಿರಲಿಲ್ಲ, ಹೆಲ್ತ್ ಇಲ್ಲದಿರೋರು ಊಟ ಮಾಡದೇ ಇರಲ್ಲ ಅಂತ ನಾವೇನು ವಿರೋಧ ಪಕ್ಷವಾಗಿ ಕೇಳಲಿಲ್ಲ. ಅವಾಗ ಒಂದು ದೇಶದ ಪ್ರಧಾನಿ ಒಂದು ಕರೆ ಕೊಡ್ತಾರಂದರೆ ಖಂಡಿತ ಅದರಲ್ಲಿ ಅರ್ಥ ಇದೆ ಅಂತ ನಾವು ಗಮನಿಸ್ತೀವಿ. ಅಥವಾ ಯಾರೇ ಆಗಲಿ ಈ ಚಾನಲ್ ವೀಕ್ಷಣೆ ಮಾಡೋರು ಅದನ್ನು ಅರ್ಥ ಮಾಡ್ಕೋತಾರೆ. ಹೌದಪ್ಪ, ಚಿನ್ನವನ್ನು ಸ್ವಲ್ಪ ನಿಧಾನ 1 ವರ್ಷ ಬಿಟ್ಟು ತಗೋಣ. ಯಾರಿಗೆ ಗೊತ್ತು? ಅವರೊಂದು ರೀತಿ ಹೇಳಿದ್ದಾರೆ ಅಂದರೆ ಏನೋ ಒಂದು ರೀಸನ್ ಇರ್ಬೋದು.
ಇಡೀ ದೇಶದ ಒಂದು ಆಲ್ ರೈಟ್ ನೀವು ಜಾಸ್ತಿ ಪ್ರಧಾನಿಯನ್ನ ಸಮರ್ಥಿಸ್ಕೊಳ್ಳೋದು ಬೇಡ, ಅವ್ರು ಅದನ್ನ ವಿರೋಧಿಸೋದು ಬೇಡ. ಇಟ್ ಇಸ್ ವೆರಿ ನನ್ನ ಮೊದಲ ಮಾತೇ ಇಟ್ ಇಸ್ ವೆರಿ ಸಿಂಪಲ್. ದೇಶದ ಪ್ರಧಾನಿ ಒಂದು ಮೆಸೇಜ್ ಕನ್ವೆ ಮಾಡಿದ್ದಾರೆ ಅಂದ್ರೆ ಅದು ನಮ್ಮ ದೇಶಕ್ಕೆ ಇರಬಹುದು. ದೇಶ ಅಂತ ಬಂದಾಗ ಪ್ರಧಾನಿ ಆಗ್ಲಿ ಒಬ್ಬ ಕಾಮನ್ ಮ್ಯಾನ್ ಆಗ್ಲಿ ಅದನ್ನ ಪಾಲಿಸೋದು, ದೇಶಕ್ಕೋಸ್ಕರ ಕಾಂಟ್ರಿಬ್ಯೂಟ್ ಮಾಡೋದು ನಮ್ಮ ಜವಾಬ್ದಾರಿ. ನಾವು ಆರ್ಗ್ಯಾನಿಕ್ ಫಾರ್ಮಿಂಗ್ ಬಗ್ಗೆ ಮಾತಾಡ್ತಾ ಇದ್ವಿ ಆಯ್ತಾ, ಅದ್ರ ಜೊತೆಗೆ ಚಿನ್ನ ಏರಿಕೆ ಇಳಿಕೆ ಇದ್ರ ಬಗ್ಗೆ ಎಲ್ಲ ಮಾತಾಡ್ತಾ ಇದ್ವಿ. ಆರ್ಗ್ಯಾನಿಕ್ ಫಾರ್ಮಿಂಗ್ ಅಂತ ಬಂದಾಗ ಕೃಷಿ ನಮ್ಮ ದೇಶದ ಬೆನ್ನೆಲುಬು, ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ನಾವಂದ್ವಿ ಆರ್ಗ್ಯಾನಿಕ್ ಫಾರ್ಮಿಂಗ್ ಮಾಡಕ್ ಅಫ್ಕೋರ್ಸ್ ಓವರ್ ದ ಟೈಮ್ ಆಗ್ಬೋದೇ ಹೊರತು ಒಂದು ರಾತ್ರಿಲಿ ಇವತ್ತು ಹೇಳಿದ್ದಾರೆ ಅಂದ ತಕ್ಷಣ ನಾಳೆ ಆಗೋಷ್ಟರಲ್ಲಿ ಮಾಡೋಕ್ಕಾಗಲ್ಲ. ಯಾಕೆ ವಿಚಾರ ಬಂತು ಅಂದರೆ ಎಷ್ಟೋ ದೇಶಗಳು ಸಾವಯವ ಕೃಷಿ ಪದ್ಧತಿಯನ್ನು ಅಳವಡಿಸ್ಕೊಂಡು ಕಂಪ್ಲೀಟ್ ಸಾವಯವ ಕೃಷಿಯಲ್ಲೇ ಇದ್ದಾವೆ. ಇವಾಗ ಇಸ್ರೇಲ್ ಇರ್ಬೋದು, ಶ್ರೀಲಂಕಾ ಇರ್ಬೋದು. ಶ್ರೀಲಂಕಾನೂ ಅಷ್ಟೇ ಆರ್ಗ್ಯಾನಿಕ್ ಸಿಸ್ಟಮ್ ಅಗ್ರಿಕಲ್ಚರ್ ಸಿಸ್ಟಮನ್ನು ಫಾಲೋ ಮಾಡ್ತಾ ಇದೆ. ಇಸ್ರೇಲ್ ಅಷ್ಟೇ, ಎಷ್ಟೋ ಜನ ನಮ್ಮ ಕರ್ನಾಟಕದ ರೈತರು ಇಸ್ರೇಲ್ಗೆ ಹೋಗಿ ಇಸ್ರೇಲ್ ಮಾದರಿ ಕೃಷಿಯನ್ನು ಕಲ್ತ್ಕೊಂಡ್ಬಂದಿರೋರು ಬಹಳಷ್ಟು ಜನ ಇದ್ದಾರೆ. ಏನು ಹೇಳ್ತೀರಿ ಸರ್? ಯಾರು ಕೂಡ ಸೆಲ್ಫ್ ರಿಲಯಂಟ್ ಅಂತ ಹೇಳ್ಕೋಬೋದು. ಸೆಲ್ಫ್ ರಿಲಯಂಟ್ ಕಡೆಗೆ ನಾವು ಸ್ಟೆಪ್ ಇಡ್ಬೋದು ಹೊರತು ಯಾರು ಕೂಡ ಸೆಲ್ಫ್ ರಿಲಯಂಟ್ ಇಲ್ಲ ಇವತ್ತು. ಆ್ಯಕ್ಚುಲಿ ಅಮೇರಿಕನ್ ಇಕಾನಮಿ ಕೂಡ ಏಷ್ಯನ್ ಇಕಾನಮಿ ಮೇಲೆ ಡಿಪೆಂಡ್ ಆಗಿದೆ ಹಲವಾರು ವಿಷಯಕ್ಕೆ. ಹೌದು ಆಯಿತಾ. ಸೊ ಇಸ್ರೇಲಿ ಕೃಷಿ ಬಗ್ಗೆ ಬಹಳ ಕೇಳಿದ್ದೀನಿ ನಾನು. ಅಲ್ಲಿಯ ಒಂದು ಏನೋ ಎಷ್ಟೇ ಯುದ್ಧ ಪೀಡಿತ ಪ್ರದೇಶ ಆದರೂ ಕೂಡ ಅದು ನೋನ್ ಫಾರ್ ಇಟ್ಸ್ ಇಸ್ರೇಲ್ ಏನೋ ಅಗ್ರಿಕಲ್ಚರ್ ಅಂತ ಹೇಳಿ ಕರೀತಾರೆ. ಆರ್ಗ್ಯಾನಿಕ್ಕು ಅಥವಾ ನ್ಯಾಚುರಲ್ ಫಾರ್ಮಿಂಗ್ ಅಂತ ಕರೀತಾರೆ. ಎಷ್ಟೋ ಜನ ಆರ್ಗ್ಯಾನಿಕ್ ಅಂತ ಹೇಳೋದು ನ್ಯಾಚುರಲ್ ಫಾರ್ಮಿಂಗ್. ಸೊ ನಾವು ಕೂಡ ಅದನ್ನ ಅಡಾಪ್ಟ್ ಮಾಡಬೇಕು, ಬಟ್ ಅಷ್ಟು ಸುಲಭದಲ್ಲಿ ಕೂಡಲೇ ಆಗೋದಿಲ್ಲ. ಅದಕ್ಕೆ ಇನ್ಸೆಂಟಿವ್ ಚೆನ್ನಾಗಿ ಬರಬೇಕು, ಅಂದರೆ ಅದಕ್ಕೆ ಒತ್ತು ಕೊಡಬೇಕು. ಸ್ಟೇಟ್ ಗೌರ್ಮೆಂಟ್ ಇರ್ಬೋದು, ಸೆಂಟ್ರಲ್ ಗೌರ್ಮೆಂಟ್ ಇರ್ಬೋದು. ಅವಾಗ ಅದಕ್ಕೊಂದು ಏನೋ ಇಲ್ಲಿ ಮಾಡ್ತಾರೆ. ಕೃಷ್ಣ ಬೈರೇಗೌಡರು ನನಗೆ ಗೊತ್ತಿದ್ದಂಗೆ ಒಂದು 2-3 ವರ್ಷ ಈ ಆರ್ಗ್ಯಾನಿಕ್ ಬಗ್ಗೆ ಮಿಲೆಟ್ ಮೇಳ ಅದು ಇದು ಅಂತೇಳಿ ಎಲ್ಲ ಇಟ್ಕೊಂಡಿದ್ದು ನಾನು ಸರಿ ನೆನಪಿದೆ. ಯಾಕಂದ್ರೆ ನಾನು ಅದ್ರ ಜೊತೆಯಲ್ಲಿ ತುಂಬಾ ಇದೆ ಈ ಆರ್ಗ್ಯಾನಿಕ್ ಫಾರ್ಮಿಂಗ್ ಬಗ್ಗೆ. ಇಲ್ಲ, ತುಂಬಾ ಜನ ರೈತರು ಕರ್ನಾಟಕದಲ್ಲಿ ದೇ ಆರ್ ಫಾಲೋಯಿಂಗ್ ಇಸ್ರೇಲ್ ಫಾರ್ಮ್ ಆಫ್ ಅಗ್ರಿಕಲ್ಚರ್, ನ್ಯಾಚುರಲ್ ಫಾರ್ಮಿಂಗ್ ಅಂತ ನಾವು ಏನು ಹೇಳ್ತೀವಲ್ಲ, ಕೆಮಿಕಲ್ಲೇ ಬಳಸದೆ ಮಾಡ್ತಿರೋರು ಬಹಳಷ್ಟು ಜನ ಇದ್ದಾರೆ. ಈಲ್ಡ್ ಕೂಡ ಒಂದು ಹಂತಕ್ಕೆ ಸಿಗ್ತಾರೆ, ಅಂದ್ರೆ ಬಹಳ ವರ್ಷಗಳಿಂದ ಅದೇ ಟೈಪ್ ಆಫ್ ಫಾರ್ಮಿಂಗ್ ಅನ್ನ ಮಾಡ್ಕೊಂಡ್ ಬಂದವ್ರಿಗೆ ಸಿಗ್ತಿದೆ. ಬಟ್ ಓವರ್ ದ ನೈಟ್ ಖಂಡಿತ ಸಾಧ್ಯ ಇಲ್ಲ. ಮೇಡಮ್, ಜನಕ್ಕೆ ಕಾನ್ಫಿಡೆನ್ಸ್ ಬರಬೇಕು ಅಂತಿದ್ರೆ ಸರ್ಕಾರದ ಕಡೆಯಿಂದ ಇನಿಷಿಯೇಟಿವ್ ಬರಬೇಕು, ಮಾರ್ಕೆಟಿಂಗ್ ಮಾಡಬೇಕು ಅದನ್ನ. ಎಸ್, ಅದು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಜವಾಬ್ದಾರಿ ಇದೆ. ಅದಕ್ಕೆ ಏನ್ ಗೊತ್ತಾ, ಪ್ರಚಾರ ಜಾಸ್ತಿ ಸಿಗ್ಬೇಕು. ಸಂತೆ ಅವಾಗ ಮಾಡ್ತಾ ಈಗ ನಂಗೆ ಇಂಪಾರ್ಟೆಂಟ್ ಇರೋದು, ದೇಶದ ಹೋಮ್ ಮಿನಿಸ್ಟ್ರೇ ಬೆಂಗಾಲ್ ಕಮ್ಮಿ ಮಾಡಿದ್ದಾರೆ, ದೇಶದ ಪ್ರೈಮ್ ಮಿನಿಸ್ಟ್ರೇ ಕಮ್ಮಿ ಮಾಡಿದ್ದಾರೆ, ನಮ್ಮ ರಾಜ್ಯದ ಸಿಎಂ, ಹೋಮ್ ಮಿನಿಸ್ಟರ್, DCM ಎಲ್ಲ ಕಮ್ಮಿ ಮಾಡ್ತಾರಾ? ಅಲ್ಲ, ನಿಮ್ಗೆ ಅಗ್ರಿಕಲ್ಚರ್ ಇಂಪಾರ್ಟೆಂಟ್ ಅಲ್ಲ ಹಂಗಾದ್ರೆ? ಅಲ್ಲ, ನಾನು ಹೇಳಿದ್ರು ಖರ್ಚುಗಳನ್ನು ಕಮ್ಮಿ ಮಾಡಿ ಒಟ್ಟಿಗೆ ಸಾಮೂಹಿಕವಾಗಿ ಪ್ರಯಾಣ ಮಾಡಿ ಅಂತ ಹೇಳಿದ್ರೆ ಇವರು ಅದನ್ನು ನಾವು ಜನರ ಮನಸ್ಥಿತಿ ಹೆಂಗಾಗ್ಬಿಡಿದೆ ಗೊತ್ತಾ ಕಾಂತಿ ಶೆಟ್ಟಿ ಅವರೇ? ಟ್ರಾಫಿಕ್ ಸಮಸ್ಯೆ ಇದೆ, ಸಾಮೂಹಿಕ ಇದ್ದಾಗ ಈಗ ವಿಧಾನಸೌಧಕ್ಕೆ ಎಲ್ಲರೂ ಹೋಗ್ತಾರೆ, ಈ ಏರಿಂದ ಹೋಗೋರು ಒಟ್ಟಿಗೆ ಹೋಗ್ಲಿ, ಸಾಮೂಹಿಕ ಪ್ರಯಾಣ